ಬ್ರೋ ನೀನು ಬುದ್ಧಿವಂತನ ದಡ್ಡನ ಒಂದು ಗೊತ್ತಾಗಲ್ಲ ಬ್ರೋ ನನಗೆ. ಬೇಕು ಅಂತಾನೆ ಮಾಡ್ತಿದ್ಯಾ ಬ್ರೋ? ಇದು ನನಗಿಂತ ಸೀನಿಯರ್ 1-2 ವರ್ಷ ಸೀನಿಯರ್ ಯೂಟ್ಯೂಬರ್ ನೀನು. ಹೇಗಿರ್ಬೇಕು? ಮುಖ ತೋರಿಸಿಗೆಲ್ಲ ಕ್ಯಾರೆ ಮಾಡಬಾರ್ದು. ಡ್ರೋನಿಗೆ ಆರ್ಸಾನೆ ಬ್ರೋ. ಅವನು ಬಿಟ್ಟ ಮೇಲೆ ಅವ್ನು ಶುರು ಮಾಡಿದ್ದು. ಅವಂತ ಫೀಲ್ ಆಗುತ್ತೆ ಅಂದ್ರೆ ಇಲ್ಲೆಲ್ಲ ಇದು ಯಾರು ಮಾತಾಡಿದ್ರೆ ಹಿಂಗೆ ಇರುತ್ತೆ ಬ್ರೋ. ತುಂಬ ಹೊತ್ತು ಹಿಂಗೆ ಹಿಂಗೆ. ಕನ್ನಡ 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 ಜನ್ಯ ಗಣ್ಯ. ಎಂತ ವಿಷಯ? ಪಾಯಸದ ವಿಷಯ ಅಂತ ಹೇಳು. ಪಾಯಸ ಎಂತ ಅಂದ್ರೆ ವೆಜ್ಜಿಗೆ ಹೋದವರು ನಾನ್ ವೆಜ್ಜಿಗೆ ಹೋಗುದಿಲ್ಲ, ನಾನ್ ವೆಜ್ಜಿಗೆ ಹೋದವರು ವೆಜ್ಜಿಗೆ ಹೋಗುದಿಲ್ಲ. ಪಾಯಸದಲ್ಲಿ ಯಾರು ಇಲ್ಲ. ಓ ಬ್ರೋ, ವೆಜಿಟೇರಿಯನ್ಗೆ ಹೇಗುಂಟು ರೆಸ್ಪಾನ್ಸ್ ಹೇಗುಂಟು ನಮ್ಮ ವೆಜ್ಜಿಗೆ? ಎಂತ ಬ್ರೋ ಡಿಮ್ಯಾಂಡ್ ಇಲ್ಲ ವೆಜ್ಜಿಗೆ? ಬರೀ 4 ಜನ ಬಡಿಸ್ತಿದ್ರಿ ನಾವು ವೆಜ್. ಐಸ್ನ ಪುಡಿ ಮಾಡಿ ಅದನ್ನ ಡೈರೆಕ್ಟ್ ಹಾಕೋದು. ಇವನೊಬ್ಬ ನೋಡಿ ಐಸ್ನ ವಾಶ್ ಮಾಡ್ತಿದ್ದಾನೆ ನೀರ್ ತಗೊಂಡು. ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ಇವತ್ತಿನ ವಿಡಿಯೋ. ಏನು ಅಂತ ಹೇಳಿದರೆ ಹೊಸ ವಿಡಿಯೋ ಅಂತ ಹೇಳಲಿಕ್ಕೆ ಬರ್ತಾಯಿತ್ತು ಮಾರೆ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಹೊಸ ವಿಡಿಯೋದ ವಿಶೇಷ ಎಂತ ಅಂತ ಹೇಳಿದರೆ, ನನ್ನ ತಮ್ಮನ ಮದುವೆಯ ರಿಸೆಪ್ಷನ್. ಅದು ನಮ್ಮ ಊರಲ್ಲಿ ಆಗ್ತಾ ಇರೋದು, ಹುಡುಗಿಯವ್ರದ್ದು ಕಡೆದಲ್ಲ, ನಮ್ಮ ಇಲ್ಲಿ ಬೆಳ್ಳಾರಲ್ಲಿ ನನ್ನ ಮದುವೆದು ರಿಸೆಪ್ಷನ್ ಆಯಿತಾ, ಸೇಮ್ ಹಾಲಲ್ಲಿ JD ಅಂತ. ಸೊ ಅಲ್ಲಿ ರಿಸೆಪ್ಷನ್ ಇದೆ ಇವತ್ತು ಮಾತ್ರ. ಆ್ಯಕ್ಚುಲಿ ನಿನ್ನೆದು ನಾನು ವೀಡಿಯೋ ಮಾಡಬೇಕಿತ್ತು ಆಯಿತಾ. ನಿನ್ನೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಇರೋದು ಮಾಡೋಕ್ಕಾಗಿಲ್ಲ. ನಿಜವಾಗ್ಲೂ ಫನ್ ಇದ್ದಿದ್ದು ಆ್ಯಕ್ಚುಲಿ ನಿನ್ನೆ ರಾತ್ರಿ. ಬಟ್ ಅದರ ನಮಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ, ಪರವಾಗಿಲ್ಲ. ಸೊ ತುಂಬ ಜನ ಎಲ್ಲ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಆಮೇಲೆ ಮಾವನ ಮಕ್ಕಳು ತುಂಬ ಜನ ಇದ್ದಾರೆ. ಇಲ್ಲಿ ಶೋನು ಇದ್ದಾಳೆ. ಹಾಯ್ ಮಾಡಿ ಶೋನು. ಶೋನು ಬಂದಿದ್ದಾಳೆ. ಶೋನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ನೋಡಿ. ನಾನು ಹಿಂಗೆ ರೆಡಿ ಆಗಿದ್ದೀನಿ ನೋಡಿ, ಸಾಕಾಗಿ ಸಿಂಪಲ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ನಾನು ಸಹ. ಮತ್ತು ಲಕ್ಷ್ಮಿ, ಆಮೇಲೆ ಮದುಮಗಳು, ಆಮೇಲೆ ಮದುಮಗ ಎಲ್ಲ ರೆಡಿ ಆಗ್ತಿದ್ದಾನೆ. ಎಲ್ಲ 1 by 1 ನೋಡ್ತಾ ಹೋಗೋಣ. ನಿಮ್ಮ ಅಮ್ಮನೂ ರೆಡಿ ಆಗಿದ್ದಾಳಾ? ಶೋನುದ ಅಮ್ಮನೂ ರೆಡಿ ಆಗಿದ್ದಾಳೆ ಆಯಿತಾ. ಶೋನು ಅಮ್ಮನೂ ರೆಡಿ ಆಗಿದ್ದಾಳೆ. ಎಲ್ಲರೂ ರೆಡಿಯಾಗಿದ್ದೀವಿ. ಶೋನು ಅಕ್ಕನೂ ರೆಡಿ ಆಗಿದ್ದಾಳೆ. ಸೊ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡುತ್ತಿದ್ದೀರೋ ನೀವೆಲ್ಲ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಅಪ್ಪನೇನು ಹೇಳ್ತಾನೆ, ಹೇಳಪ್ಪಣ. ಏನಪ್ಪಣ? ಅದು ಹಾಕಿದ್ದೆ ಇವಾಗ ಕಾರಲ್ಲಿದ್ಯಾ? ಓ, ಎಲ್ಲರೂ ಚೆನ್ನಾಗಿದ್ದೀರಾ ಆಯಿತಾ. ಇಬ್ಬರು ಚೆನ್ನಾಗಿದ್ದೀರಾ? ಹೋಗೋಣ ಇರು. ಸೊ ಯೂಟ್ಯೂಬಲ್ಲಿ ನೋಡು, ಯಾರೆಲ್ಲ ಯೂಟ್ಯೂಬಲ್ಲಿ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ದೇಳು. ಸಬ್ಸ್ಕ್ರೈಬ್ ಮಾಡಿದ್ದೇಳು. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಲೇಡೀಸ್ ಎಲ್ಲ ಫುಲ್ ಮಿಂಚಿಂಗ್ ನಮ್ಮಲ್ಲಿ. ನೋಡು, ಬಾ ಕೂತ್ಕೊಳ್ಳಿ, ಬನ್ನಿ. ಒಂದು ರೌಂಡ್ ಹಾಲಿಗೆ ಬಿಟ್ಟು ಬರ್ತೀನಿ ಎಲ್ರು. ಮಾವ ನೋಡು ಸಕ್ಕತ್ತಾಗಿ ರೆಡಿ ಆಗಿದ್ದಾನೆ. ತರುವಮ್ಮ ಹಾಯ್ ಮಾಡು. ಸಂದೀಪ್ ನೋಡು ದಿಗ್ಗಂತ ರೆಡಿ ಆಗಿದ್ದಾನೆ. ಸಂದೀಪ್ ಹಾಲಿಗೆ ಹೊಟ್ಟ, ನಾವೆಲ್ಲ ಹಾಲಿಗೆ ಹೊಟ್ವಿ. ಹೋಗಿ ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಆಯ್ತಾ? ಓಕೆ, ಇಬ್ರು ಸಾಕಲ್ಲಿ. ಓಕೆ, ಅಲ್ಲಿ ಮುಂದೆ ಹೇಳ್ಕೊಳ್ಳಿ. ಯಾರು ಮದುಮಗ ಅಂತಾನೆ ಗೊತ್ತಾಗೋದಿಲ್ಲ ಬ್ರೋ, ಕನ್ಫ್ಯೂಸ್ ಆಗ್ಲಿಕ್ಕಿಲ್ಲಲ್ಲ. ನನಗೆ ಮಾತ್ರ ನಿಮಗೆ ಹೆವಿ ಕಾಂಪಿಟೇಷನ್ ಅಂತ ಡ್ರೆಸ್ಸಿಂಗ್ ಅಲ್ಲಿ ಇವತ್ತು. ಚೆನ್ನಾಗಿದೆ ಬ್ರೋ ನಂದು. ನಾನು ಮತ್ತೆ ನಿಶ್ಚು ಒಂದೇ ಕಾನ್ಸೆಪ್ಟಲ್ಲಿ ಹಾಕಿದ್ದೇವೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಒಂದೇ ಕಾನ್ಸೆಪ್ಟ್ ನೋಡಿ. ನಿಶ್ಚು ಅಂತೂ ಭಯಂಕರ ಮಿಂಚಿಂಗ್. ಇವತ್ತು ಕೆಲವು ಹುಡುಗಿರೆಲ್ಲ ಬೀಳ್ತಾರೆ ನಿಶ್ಚುಗೆ, ಗ್ಯಾರಂಟಿ. ಅದೊಂದು ನೋಡಿ ಬಿಡು ಅಲ್ಲ ಬ್ರೋ. ಜನ ಹಾಕೊಂಬಂದೆ ಒಂದು ರೌಂಡು ನಾನು ಗಾಡೀಲಿ. ನೋಡಿ ನಮ್ಮ ಅಜ್ಜಿ ಇದಕ್ಕೆ ನೋಡಿ ಎಷ್ಟು ಕಷ್ಟ ಬರ್ತಾ ಇದೆ. ಬನ್ನಿ ಅಜ್ಜಿ. ಬಂದಾರು ಪಿಂಕದ ಸಿಂಗಾರಿ. ಆಮೇಲೆ ನಿಧಾನ ಅದೋಟು ಏನೋ ಒಯ್ಪ್ಯಾರ ಅಜ್ಜಿ ಜಪ್ಪೋಡು. ಅಜ್ಜಿನ ಇಲ್ಲಿರಿ ಅಂತ ಹೇಳಿದ್ರೆ ನನ್ನ ಮೇಲೆ ನನ್ನ ಎಲ್ದಾಗ್ತಾ ಇದೆ ನೋಡಿ. ಇಲ್ಲಿಬ್ರು ಇದ್ದಾರೆ, ಇಲ್ಲಿ ಬನ್ನಿ. ಎಸ್, ಸ್ಪೆಷಲ್ ಗೆಸ್ಟ್ ವರುಣ್ ಅವರು ಸಹ ಜಾಯ್ನ್ ಆಗಿದ್ದಾರೆ. ಮಾಮಿ, ನನ್ನ ಅತ್ತೆ ನೋಡಿ ಹೇಗೆ ರೆಡಿ ಆಗಿದ್ದಾಳೆ. ಅವಳಿಗೆ ವಯಸ್ಸು ಜಾಸ್ತಿ ಹೇಳಲಿಕ್ಕೆ ಸ್ವಲ್ಪ ನಾಚಿಕೆ ಆಗ್ತುಂಟು ಅಷ್ಟೇ, ಬೇರೆ ಏನಿಲ್ಲ. ನಾನು ಮತ್ತೆ ಇವಳು ಆಲ್ಮೋಸ್ಟ್ ಒಟ್ಟಿಗೆ ಕಾಲೇಜಿಗೆ ಹೋಗ್ತಿದ್ವಿ. ಈಗ ನನಗೆ ಅತ್ತೆ ಇವಳು. ಒಳ್ಳೆದಾಗಿದೆ ಜ್ಯೂಸು.
ಒಂದು ಜ್ಯೂಸ್ ಕುಡಿದು ನೋಡು ಅಲ್ಲಾಜಿ ಒಳ್ಳೆದಾಗಿದ ಬಚ್ಚಕಾಯಿ ಜ್ಯೂಸು ಬಚ್ಚಕಾಯಿ ಅಂತಂದರೆ ಕನ್ನಡದಲ್ಲಿ ಇನ್ನೊಂದು ಕಲ್ಲಂಗಡಿ ಕಲ್ಲಂಗಡಿ ಜ್ಯೂಸ್ ಮಾಡಿ ಇಂಗ್ಲೀಷಲ್ಲಿ ವ್ಯಾಟರ್ ಮೆಲಾನ್ ನಂದು ಮಾವ ಇದೆ ನೋಡಿ ನಂದು ಮಾವ ಸ್ವೀಟೆಸ್ಟ್ ಹರಿಮಾಮ ಫುಲ್ಲು ಜ್ಯೂಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾನೆ ಇವತ್ತು ಮಹಿಳೆಯರೆಲ್ಲ ಸೇರಿಕೊಂಡು ಏನು ಮಾಡ್ತಿದ್ದೀರಾ ದೀಪ ಬೆಳಗುತ್ತಿದ್ದಾರೆ ಓಕೆ ಅಪ್ಪಣ ನೀನೇನೋ ಮಾಡ್ತಿದ್ಯಾ ನಿದ್ದೆ ಮಾಡ್ತಿದ್ಯಾ ಬಾರೋ ಅಲ್ಲಿ ದೀಪ ಇಡ್ತಿದ್ದಾರೆ ಬಾರೋ ಬೈತಾ ಇದೆಯಾ ಕೆಪ್ಪ ಅಂತ ನೀನೇ ಪೆದ್ದಿ ನಂದು ಚಿಕ್ಕಮ್ಮ ಅತ್ತೆಂದ್ರೆಲ್ಲ ಸೇರಿ ದೀಪ ಬೆಳಗ್ತಿದ್ದಾರೆ ಚೆನ್ನಾಗಿ ಆಗ್ತಿದ್ದೇನೆ ಅಂತ ನಾನು ಸೇರಿ ಇನ್ನೊಂದು ಹುಡುಗಿನ ಬೇಡ ನಾನು ನಾಚಿಕೆ ಆಗುತ್ತೆ ನನಗೆ ಮತ್ತೆ ಹಂಗೆ ಹೇಳು ಮತ್ತೆ ಅಜ್ಜಿ ನೋಡಿ ಎಷ್ಟು ಚಂದ ಕ್ಯೂಟಾಗಿ ರೆಡಿ ಆಗಿದೆ ಅಂತ ಮತ್ತೆ ರೆಡಿ ಆಗ್ಲೇಬೇಕಲ್ಲ ನೀನು ಡಿಶ್ ಇದ್ದು ಇವತ್ತು ನಮ್ಮದು ಲೈವ್ ವಾಪ ನಡೀತಾ ಉಂಟು ಲೈವ್ ವಾಪ ಆಮೇಲೆ ಇಲ್ಲಿ ಭರ್ಜರಿಯಾಗಿ ಅಡಿಗೆ ನಡೀತಾ ಉಂಟು ನಮ್ಮದು ಗೋಬಿ ಮಂಚೂರಿಗೆ ಗೋಬಿ ಬಿಡ್ತಿದ್ದಾರೆ ನೋಡಿ ಅನ್ನ ಬೇಯ್ತಾ ಉಂಟು ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬ್ಲಾಗ್ ಮಾಡ್ತಾ ಇದ್ದಾರೆ ನನಗೆ ಅಷ್ಟು ಮಾಡ್ಲಿಕ್ಕೆ ಆಗ್ತದೆ ಇಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿಲ್ಲ ಲಾಸ್ಟ್ ಟೈಮ್ ನನ್ನ ಮದುವೆಗೆ ಇವರೇ ಅಡಿಗೆ ಮಾಡಿದ್ದು ಅದರ ಡಬಲ್ ಚಂದ ಮಾಡಬೇಕು ಈ ಸರ್ತಿ ಆಗಿರ್ತದೆ ಅಂತ ನಾನೊಂದು ಎಕ್ಸ್ಪೆಕ್ಟೇಷನ್ ಉಂಟು ಯಾರಿಲ್ಲ ಇದು ವಿಡಿಯೋ ಮಾಡ್ತಿದ್ದೆ ನಾನು ಯೂಟ್ಯೂಬ್ ಇಲ್ಲ ಮಾರೆ ನೀವು ಯೂಟ್ಯೂಬಲ್ಲಿ ಬರಬೇಕಲ್ಲ ಮೇಯ್ನ್ ಕುಕ್ ಯಾರು ಅಂತ ಮತ್ತೆ ಕೇಳಬೇಕು ನನ್ನ ಹತ್ರ ಯಾರಾದ ಅಡಿಗೆ ಭಟ್ರು ಅವ್ರನ್ನ ಕರೀರಿ ನಮ್ಮ ಮದುವೆಗೆ ಅಂತ ಲಾಸ್ಟಿಗೆ ಒಪಿನಿಯನ್ ಕೇಳಲಿಕ್ಕೆ ಉಂಟು ಜನಗಳ ಹತ್ರ ಹೇಗೆ ಆಗಿದೆ ಅಡಿಗೆ ಅಂತ ಮತ್ತೆ ಉಸ್ತುವಾರಿ ಸಚಿವರು ಇವರು ನಮ್ಮ ವಸಂತ ಉಲ್ಲಾಸ್ ಇವರು ಮೇಯ್ನ್ ಉಸ್ತುವಾರಿ ಸಚಿವರು ಅಡಿಗೆಗೆ ಹೆಡ್ ಅವರು ದಿನೇಶ್ ಗುಂಡೂರಾವ್ ಅವರು ಮತ್ತೆ ಅವರು ಮೇಯ್ನ್ ನಮ್ಮದು ಇದರಲ್ಲಿ ಊಟ ಆದ ಮೇಲೆ ಒಂದು ಒಪಿನಿಯನ್ ಕೇಳಲಿಕ್ಕೆ ಉಂಟು ಒಪಿನಿಯನ್ ಹೇಳಲಿಕ್ಕೆ ಉಂಟು ಹೇಗೆ ಆಗಿದೆ ನಿಮ್ಮ ಹತ್ರ ಅಂತ ನಾನು ಬೇರೆಯವ್ರದ್ದು ಕೇಳ್ತೇನೆ ಹೇಗೆ ಆಗಿದೆ ಅಂತ ಬೇರೆಯವ್ರದ್ದು ಕೇಳಿ ಆಮೇಲೆ ನಿಮ್ಮ ಹತ್ರ ಹೇಳ್ತೇನೆ ಹೇಗೆ ಆಗಿದೆ ಅಂತ ಮತ್ತೆ ಕೊನೆಗೆ ಬ್ರೋ ನಿಂದು ಯಾವ ಬ್ರೋ ಈ ಥರ ಎಲ್ಲ ಹೇಳು ಬ್ರೋ ಯಾವಾಗಂತ ಯಾವ ಕೊಡಿಸ್ತೆ ನಮಗೆ ಈ ಥರ ಫೋಟೋ ಎಲ್ಲ ಮರದ ಕೆಳಗಡೆ ಆಮೇಲೆ ಗಿಡಗಳ ನಡುವೆಲ್ಲ ಫೋಟೋ ತೆಗಿಸೋದು ಯಾವ ಹೇಳ್ಬಿಡು ಬ್ರೋ ಮದುವೆ ಯಾವಾಗ ಅಂತ ಕೇಳ್ತಿದ್ದೀನಿ ಬ್ರೋ ಮಿಕ್ಕಿದೆಲ್ಲ ಅಲ್ಲ ಭಾವ ಇದ್ದಾನಂತ ನಾಚ್ಕೋಬೇಡ ಹೇಳು ಯಾವಾಗ ಬ್ರೋ ನಿಶ್ಚಿ ನೋಡಿ ಇವಾಗಲೇ ಪ್ರಿಪೇರ್ ಆಗ್ತಿದ್ದಾನೆ ನೋಡು ಅವನು ಯಾವಾಗ ಮದುವೆ ಮಾಡಿಸ್ತಾನೆ ಅಂತ ಕಾಯ್ತಿದ್ದಾನೆ ಅವ ಈ ಇದರಲ್ಲಿ ಒಂದು ದೊಡ್ಡ ಕಷ್ಟದ ಕೆಲಸ ಅಂತ ಗೊತ್ತಾನ ಬ್ರೋ ಆರ್ಟಿಫಿಷಿಯಲ್ ಆಗಿ ನೆಗರ್ತೇವಲ್ಲ ನಾವು ಮತ್ತೆ ಈ ರಾತ್ರಿ ಹೊತ್ತು ಎಂತ ಫೀಲ್ ಆಗುತ್ತೆ ಅಂದರೆ ಇಲ್ಲೆಲ್ಲ ಇದು ಯಾರು ಮಾತಾಡಿದ್ರೆ ಹಿಂಗೆ ಇರುತ್ತೆ ಬ್ರೋ ತುಂಬ ಹೊತ್ತು ಹಿಂಗೆ ಬ್ರೋ ನೀನು ಬುದ್ಧಿವಂತನ ದಡ್ಡನ ಒಂದು ಗೊತ್ತಾಗಲ್ಲ ಬ್ರೋ ನನಗೆ ಬೇಕು ಅಂತಾನೆ ಮಾಡ್ತಿದ್ಯಾ ಬ್ರೋ ಇದು ನಂದೇ ಗ್ಲಾಸು ಬ್ರೋ ಇದನ್ನೇ ಅವನು ಬೇಕು ಅಂತ ಹೇಳಿದ ಇದೇನಾ ಇದು ನಂದೇ 100 ರೂಪಾಯಿದು ಕಾಸ್ಟ್ಲಿ ಇವತ್ತಿನ ಡ್ರೋನ್ ಪ್ರತಾಪ್ ಹೇಳು ಬ್ರೋ ಮತ್ತೆಂತ ವಿಶೇಷ ಅಲ್ಲ ನಂದು ಬ್ಲಾಗಲ್ಲಿ ಒಂದು ಸರ್ತಿ ಅವ್ರು ಮಾಡಿ ನನಗಿಂತ ಸೀನಿಯರ್ 2 ವರ್ಷ ಸೀನಿಯರ್ ಯೂಟ್ಯೂಬರ್ ನೀನು ಹೇಗಿರ್ಬೇಕು ಮುಖ ತೋರಿಸಿಗೆಲ್ಲ ಕ್ಯಾರೆ ಮಾಡಬಾರ್ದು ಡ್ರೋನಿಗೆ ಆರಿಸ್ತಾನೆ ಬ್ರೋ ಅವ್ನು ಬಿಟ್ಟ ಮೇಲೆ ಅವ್ನು ಶುರು ಮಾಡಿದ್ದು ಅವ್ನು ಡ್ರೋನ್ ಆರಿಸೋದು ಬಿಟ್ಟಲ್ಲ ಆಮೇಲೆ ಇವಾಗ ಭಯಂಕರ ಫೇಮಸ್ ಎಲ್ಲ ಕಡೆ ಇವನೇ ಆರಿಸೋದು ಈಗ ಡ್ರೋನ್ ಭಯಂಕರ ಒಳ್ಳೆ ವಿಡಿಯೋಗ್ರಾಫರ್ ಮಿಲಾನ್ ಒಂದು ಒಳ್ಳೆ ವಿಡಿಯೋ ಮಾಡಿದೆ ನಾನು ಯೂಟ್ಯೂಬಲ್ಲಿ ಯಾಕೆ ಒಳ್ಳೆ ಸಕ್ಸಸ್ ಆಯ್ತು ಅದು ದಾರಲ್ಲಿ ನಿಲ್ಲಿಸ್ಬಿಡು ಫುಲ್ ಜಾಗ ನಮ್ದೆ ಎಲ್ಲಿ ಬೇಕಾದ್ರೆ ನಿಲ್ಲಿಸು ಇಲ್ಬಾರ್ದಂಗೆ ಯಾರು ನಮಗೆಲ್ಲ ಜ್ಯೂಸೇ ಕೊಟ್ಟಿಲ್ಲಲ್ಲ ಈ ಥರ ಅವತ್ತು ಜಾಗ ಮಾತ್ರ ಅದೇ ನಮ್ಮದು ಸಹ ವಿಡಿಯೋ ಮಾಡಿದ್ದು ಸೇಮ್ ಜಾಗ ಜ್ಯೂಸ್ ಒಂದಿರಲಿಲ್ಲ ಅಷ್ಟೇ ನೆಕ್ಸ್ಟು ಲಿಕ್ಕಿದಿದೆ ಇನ್ನೊಂದು 6-7 ಮಂತ್ಸಲ್ಲಿ ಮದುವೆ ಆಮೇಲೆ ಅದಕ್ಕೊಂದು ಗಮ್ಮತ್ತು ಮಾಡ್ಲಿಕ್ಕೆ ಉಂಟು ಅಲ್ಲ ಲಿಕ್ಕಿದ್ದು ಮದುವೆಗೆ ಫುಲ್ ರೆಡಿ ಆಗಬೇಕು ಲಕ್ಷ್ಮಿ ಮತ್ತೆ ಅಲ್ಲ ಇವಳು ಯಾರು ಅಂತ ನಮ್ಮದು ಬ್ಲಾಗಲ್ಲಿ ಒಂದು ಸತಿ ಇಂಟ್ರೊಡ್ಯೂಸ್ ಮಾಡಿಕೊಡು ಹಾಗಾದ್ರೆ ಇಷ್ಟು ಡಿಮಾಂಡ್ ನಿನ್ನ ಬ್ಲಾಗಲ್ಲಿ ಹೇಳಿದೆ ಅಂದರೆ ಕೇಳಬೇಕು ಅಂತ ನೋಡಿ ಇವರಿಬ್ಬರನ್ನ ಒಳಗಡೆ ಕರ್ಕೊಂಬರೋ ಅಷ್ಟರಲ್ಲಿ ನನಗೊಂದು ನಮೂನೆ ಆಯಿತು ಮಾರೆ ಇನ್ನು ಒಳಗಡೆ ಹೋದರೆ ನಾನು ಮಾತಾಡಿದೆ ಅಂತ ಕೇಳೋದಿಲ್ಲ ಭಯಂಕರ ಮೈಕ್ ಉಂಟಲ್ಲಿ ಮೈಕ್ ನಾಯ್ಸಲ್ಲೇ ಸಾಧನೆ ಅಂತ ಕೇಳಲಿಕ್ಕಿಲ್ಲ ಒಳಗಡೆ ಕರ್ಕೊಂಡು ಹೋಗ್ತಿದ್ದೇನೆ ಇದನ್ನು ಮೋಸ್ಟ್ಲಿ ಯಾವ್ದಾರ ಒಂದು ಮ್ಯೂಸಿಕ್ ಆ್ಯಡ್ ಮಾಡಿ ಹಾಕುವ ಅಲ್ಲ
ಅವರು ಇದ್ದಾರೆ ಇವಾಗ. ಆದಷ್ಟು ಬೇಗ ನಮಗೆ ಇದೇ ಥರ ಗುಡ್ ನ್ಯೂಸ್ ಕೊಡಲಿಕ್ಕೆ ರೆಡಿಯಾಗಿದ್ದಾನೆ. ಇನ್ನೊಂದು ಎಲ್ಲ ಯಾವ ಕೊಡ್ತೀವಿ ನಮಗೆ ಗುಡ್ ನ್ಯೂಸ್ ಅಂತ ಅಟ್ಲೀಸ್ಟ್ ಹೇಳು. ನೆಕ್ಸ್ಟ್ ಇಯರ್ ಆದರೂ ಕೊಡ್ತೀಯಾ? 2 ವರ್ಷ ತುಂಬ ಡಿಲೇ ಆಯಿತು ಬ್ರೋ. ಅಷ್ಟು ಡಿಲೇ ಆದರೆ ನಮಗೊಂದು ಫಂಕ್ಷನ್, ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಲ್ಲ ನಮಗೆ. ವರ್ಷಕ್ಕೆ ಒಂದು ಫಂಕ್ಷನ್ ಸಿಗ್ಬೇಕು ಬ್ರೋ ನಮಗೆ ಗ್ರ್ಯಾಂಡ್. ಎಂತ ಮಾಡ್ತೀರಾ ಗೊತ್ತಿಲ್ಲ, ವರ್ಷಕ್ಕೆ ಒಂದು ಫಂಕ್ಷನ್ ಕೊಡಬೇಕು. ಮದುಮಗ ಆದರೆ ಸ್ವಲ್ಪ ಕಷ್ಟ ನೋಡಿಲ್ಲಿ. ಈ ಮುಂದೆ ರೆಡಿ ಆಗ್ಲಿಕ್ಕೆ ಸಾಧನ ಹೊತ್ತಾಯ್ತು ಬ್ರೋ. ಸೆಟ್ ಆದಲ್ಲ ಇವಾಗ? ಇದ್ದೀರಪ್ಪ, ನಮಗೆ ಏನು ಕೊಡ್ತಾನೆ ಇಲ್ಲ ನೀವು. ಆರ್ಕೆಸ್ಟ್ರಾ ಇರೋದ್ರಿಂದಾಗಿ ಎಂತ ಮಾತಾಡೋದಕ್ಕೆ ಹೇಳ್ತಾ ಇಲ್ಲ. ಪರವಾಗಿಲ್ಲ, ಎಲ್ರಿಗೂ ವೆಲ್ಕಮ್ ಮಾಡ್ಬೇಕಾಯ್ತಾ ನೀಟಾಗಿ. ಶೂಟೆ ಎಲ್ರಿಗೂ ವೆಲ್ಕಮ್ ಮಾಡ್ಬೇಕು. ಓಕೆ, ಶೋನು 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 ಕ್ಯೂಟ್ ಆಗಿದ್ದಾರಲ್ಲ ಅವರು. ತಾನೆ ವಡ ಹೋಗುಂಟು ತಾನೆ. ಓಕೆ, ನಂಬರ್ ಈಸ್ 3. ಓಕೆ, ನಂಬರ್ ಈಸ್ 2. ನಿಖಿತಾ ಅವ್ರದ್ದು ಡಾನ್ಸ್ ಜೋರಾಗಿ ಕೈ ಚಪ್ಪಾಳೆಗಳು. ಓಕೆ, ನಮ್ಮ ಡಾನ್ಸರ್ಸ್ ನೋಡಿ, ಯಾವ ಇವಳೊಬ್ಳು ಸಾರಿ ಬಿಟ್ಟಿದ್ದಾಳೆ, ಎಂತ ಡ್ಯಾನ್ಸ್ ಮಾಡ್ತಾಳೆ ಗೊತ್ತಿಲ್ಲ. ಹಾ, ಶುರು. ಕೋರಿಯೋಗ್ರಾಫರ್ ನಿಖಿತಾ ಅಲ್ಲ. ಈ ಸಾಂಗ್ ಯಾವ್ದಾದ್ರು ಬೇರೆ ಹಾಕ್ತಾನೆ ಆಯ್ತಾ. ಇದರದ್ದು ಏನಾದ್ರು ಸಾಂಗ್ ಹಾಕಿದ್ರೆ ನನಗೆ ಗ್ಯಾರಂಟಿ ಕಾಪಿ ರೈಟ್ ಜರ್ದು ಹೊಸ ಹೊಸ ಸಾಂಗ್ಸ್. ಕಾರ್ಯಕ್ರಮ, ತಮ್ಮ ಒಂದು ರಿಸೆಪ್ಷನ್ ಕಾರ್ಯಕ್ರಮ, ಒಂದಷ್ಟು ನೆಂಟರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ನೀವು ಕೂಡ ರೆಡಿಯಾಗಿ ಬಹಳ ಸುಂದರವಾಗಿ ಕಾಣ್ತಾ ಇದ್ದೀರಿ. ಹಾಗಿರುವಾಗ ಆಡಿಯನ್ಸ್ ಒಂದು ರಿಕ್ವೆಸ್ಟ್ ಮೇರೆಗೆ, ಓಕೆ, ರಿಕ್ವೆಸ್ಟ್ ಮೇರೆಗೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಅವರು ಚೈತ್ರ ಅವರಿಗೆ ನೀವೇನ್ ಮಾಡ್ಬೇಕಂದ್ರೆ ಸೆನ್ಸರ್ ಇಲ್ಲ ಪ್ರಪೋಸ್ ಮಾಡ್ಬೇಕು ನೋಡಿ. ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಓಕೆ, ಬಾರಿ ಒಂದು ಕೋಪರ್ ಇದೆ, ಎಂಚ ಪ್ರಪೋಸ್ ಮಾಡ್ಬೋದು ಗೊತ್ತಿದೆ. ಬಟ್ ಆಡಿಯನ್ಸ್ ನಲ್ಲಿ ಕೂಡ ತಾಪಂದ್ರೆ ಕುತೂಹಲ ಬಾರಿ ಅದು. ಈಗ ಒಂದು ಪ್ರಪೋಸಲ್ ಎಂಚ ಹೋಗಿ ಮಾಡಿದೆ ಒಂದು ಪ್ರಪೋಸ್ ಮಾಡ್ಬೋದು. ಓಕೆ, ಒಂದು ಪ್ರಪೋಸ್ ಮಾಡ್ಬೇಕು ನೀವು. ಓಕೆ ಆಡಿಯನ್ಸ್, ಎಸ್, ಒಂದು ಜೋರಾಗಿ ಕೈ ಚಪ್ಪಾಳೆ ಬರೋದು. ರೋಸ್ ಬೋರ್ಡ. ಓಕೆ, ತೋಯತೆ ಮದಿಮೆಗೆ ಇಂತ ಪ್ರಪೋಸ್ ಮಾಡ್ತಾರೆ ಅನ್ನ ಮಿಸಸ್ ಗೆ ತೋಗ ಎಂಚ ಪ್ರಪೋಸ್ ಮಾಡ್ತಾರೆ. ಓಕೆ, ಕೌಂಟ್ 3 2 1 ಮಾಡು. ಎಂತ ಮಾಡುದು ಅಂತ ಊಟ ಮಾಡುದು. ಯೋಚನೆ ಮತ್ತೊಂದು ಇದೆ. ಆದ ಕರ್ಕೊಂಡು ಯೋಚನೆ ಡೈಲಾಗ್ ಮಾಡ್ಕೊಂಡು ಮೈಕ್ ಕೊರ್ಲೆ ಎಸ್, ಮೈಕ್ ಕೊಡ್ಲಿ. ಮೈಕ್ ಹಿಡ್ಕೊಂಡು ನಗಲಿಗಿಲ್ಲ, ಸೀರಿಯಸ್. ಕೇಳಲೇ ಇಲ್ಲ ಕೇಂತಜಿ ಒನ್ ಮೋರ್. ಚಟಾಪಟ ಬೇಗ.
ಮಾಡು ಇವಾಗ ನೀನ್ ಲವ್ ಯು ಹೇಳು ಫಸ್ಟ್ ಫೈನಲಿ ಅಷ್ಟೇ ಗಾಬರಿ ಆಗಿದ್ದಾರೆ. ನಂದು ಹುಡುಗಿ ನೋಡಿ ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ಲಿ ಇವತ್ತಲ್ಲ, ಸಕ್ಕದಾಗ ಮಾಡಿದ್ದಾರೆ. ನಮ್ಮ ಶರ್ಮಿಲಾ ಸಹ ಭಾರಿ ಚಂದ ಡ್ಯಾನ್ಸ್ ಮಾಡಿದ್ದಾಳೆ. ಅಲ್ಟಿಮೇಟ್ ಫೆಂಟಾಸ್ಟಿಕ್ ಆಗಿತ್ತು ಶರ್ಮಿಲಾ. ಕನ್ನಡ 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 ಜನ್ಯ ಕನ್ಯಾ ಬರೀ ಸೆಕೆಂಡ್. ನಿಂತ್ಕೊಂಡು ಆಗ್ಬೇಕು. ಓಕೆ, ಪಟ್ಟ ನಿಂತ್ಕೊಳ್ಬೇಕು. ಅಲ್ಲಿ ಯಾರು ಉಳಿತಾರೆ 2 ಅಂತ ಹೇಳುವಾಗ 2 ಜನ ಪಟ್ಟ ನಿಂತ್ಕೊಳ್ಬೇಕು. ಇಲ್ಲಿ ಒಬ್ರು ಔಟೇ ಅರ್ಥ. ಎಸ್ ಇಂತ ಅರ್ಥ ಹೆಚ್ಚು ಅರ್ಥ ಇದಲ್ಲ. ಓಕೆ ಎಸ್, ಯಾಕಂದ್ರೆ ನಮ್ಮ ಜೊತೆ ಪೊಲೀಸ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಎಲ್ರುಗಳಿದ್ದಾರೆ. ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಆಯ್ತಾ ನಮ್ಮ ಫ್ರೆಂಡ್ ಅವರು. ನೋಡು ಇವನಿಗೆ ಈಗ ಸ್ವಲ್ಪ ನಾಚಿಕೆ ಬಿಟ್ಟಿದ್ದಲ್ಲ, ಅದೇ ಖುಷಿ ನನಗೆ. ಜರ ನಿಮ್ಮನ್ನು ನಾನು ಯೂಟ್ಯೂಬಲ್ಲಿ ಹಾಕ್ತಾನೆ ಆಯ್ತಾ. ಹಾ, ನಿಮ್ಮದು ಉಂಟಾ? ಓಕೆ, ಹಾಗಾದ್ರೆ ನಿಮ್ಮ ಚಾನಲ್ ನನ್ನ ಪ್ರಮೋಷನ್ ಮಾಡುವ. ನೀವು ಹೇಗೂ ಸೀನಿಯರ್ ಅಲ್ಲ. ನೋಡಿ ವಿಜಿತ್ ಇದ್ದಾರೆ, ಸೀನಿಯರ್ ಸಿಟಿಸನ್ ವಿಜಿತ್, ಮಧು, ಆಮೇಲೆ ಅಜಿತ್, ಅಂಕಲ್ ಪವನ್ ಇದ್ದಾನೆ. ಇದು ಫುಲ್ ಸೆಟಪ್ ಇದು. ಹೇಗಾಗಿದೆ ಅಂತ ಬ್ರೋ ಒಪಿನಿಯನ್ ಎಂತ ಹೇಗೆ ಉಂಟು ಜನಗಳದ್ದು ಒಪಿನಿಯನ್? ಹೌದಾ, ಒನ್ ಆಫ್ ದ ಬೆಸ್ಟ್. ಬಡಿಸುವವರಿಗೆ ನಾನು ಡಿಸ್ಟರ್ಬ್ ಮಾಡ್ಬೋದು. ಹೌದೌದು, ವಿಷಯ ಕರೆಕ್ಟ್. ಉಸ್ತುವಾರಿಗೆ ಭಾವ ಸನ್ನಿಧಿದ್ದಾರೆ, ನಮ್ಮ ಭಾವ ಇದ್ದಾರೆ ಇಲ್ಲಿ. ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಸುಷ್ಮಿತ್ ಇದ್ದಾನೆ. ಅವ್ನು ನನ್ನ ಮದುವೆಯಲ್ಲಿ ಹೆಲ್ಪ್ ಮಾಡಿದ್ರೆ ಇಲ್ಲಿ ಸಹ ಹೆಲ್ಪ್ ಮಾಡ್ತಿದ್ದಾನೆ ಪಾಪ. ಮತ್ತೆ ಇಲ್ಲಿ ನೋಡಿ ಚಂಗುಳಿ ಮತ್ತೆ ಮುಂಗುಳಿ 2 ಜನ ಇದ್ದಾರೆ. ಓ ನಿನ್ನ ಎಂತ ಮಾರೆ, ಇದಕ್ಕೆ ತುಪ್ಪಗೆ ನಿಲ್ಸಿದಾರಾ? ಬೆಸ್ಟ್ ಜನ ತುಪ್ಪಕ್ಕೆ ಮಾತ್ರ ಆಯ್ತಾ. ಹೇಗಾಗಿದೆ ಅಂತ ಊಟದ ಒಪಿನಿಯನ್ ಅಂತ ಹೇಳ್ತಿದಾರಲ್ಲ, ಊಟದ ಒಪಿನಿಯನ್ ಎಂತ ವಿಷಯ? ಪಾಯಸದ ವಿಷಯ ಅಂತ ಹೇಳು. ಪಾಯಸ ಎಂತಂದ್ರೆ ವೆಜ್ಜಿಗೆ ಹೋದವರು ನಾನ್ ವೆಜ್ಜಿಗೆ ಹೋಗುದಿಲ್ಲ, ನಾನ್ ವೆಜ್ಜಿಗೆ ಹೋದವರು ವೆಜ್ಜಿಗೆ ಹೋಗುದಿಲ್ಲ. ಪಾಯಸದಲ್ಲಿ ಯಾರು ಇಲ್ಲ. ಓ ಪಾಯಸ ಎಲ್ರಿಗೂ ಸಹ ಬೇಕು ಅಂತಾನ. ವೆರಿ ಗುಡ್, ಎಕ್ಸಲೆಂಟ್. ಆಹ್ವಾನ ನೈಸ್. ಬ್ರೋ ವೆಜಿಟೇರಿಯನ್ಗೆ ಹೇಗೆ ಉಂಟು ರೆಸ್ಪಾನ್ಸ್? ಹೇಗೆ ಉಂಟು ನಮ್ಮ ವೆಜ್ಜಿಗೆ? ಎಂತ ಬ್ರೋ ಡಿಮ್ಯಾಂಡ್ ಇಲ್ಲ ವೆಜ್ಜಿಗೆ? ಬರೀ 4 ಜನ ಬಡಿಸ್ತಿದ್ರಿ ನಾವು ವೆಜ್. ಹೇಗುಂಟು, ಹೇಗೆ ರೆಸ್ಪಾನ್ಸ್ ಹೇಗುಂಟು ವೆಜ್ಜಿಗೆ? ಹೇಳ್ರಪ್ಪ, ಹೇಳ್ರು. ಆವ್ರೇಜಾ? ಪರವಾಗಿಲ್ಲ, ಇನ್ನೂ ಸಹ ವೆಜ್ಜಿನವರಿದ್ದಾರೆ. ಯಾರಿಲ್ಲ ಇದ್ರು ನಾನು ತಿನ್ಬೇಕಷ್ಟೇ. ನನಗೆ ಶುಕ್ರವಾರ ಮಾರೆ, ನಂದು ಸಂಬಂಧ ಹೋದ್ರೆ ನನಗೆ ವೆಜ್ ಇವತ್ತು. ನಾನು ಶುಕ್ರವಾರ ಬ್ರೋ. ನಮಗೆಂತ ಕೆಲಸ ನೋಡಿ, ಇಲ್ಲಿ ಗೇಟ್ ಕೀಪರ್ ಉಂಡ ಎಂತ ಉಂಡ ಸುಸ್ತಾಯ್ತಾ ಸ್ವಲ್ಪ? ಇಲ್ಲಿ ನೋಡಿ, ಈ ಮಕ್ಕಳಿಗಂತೂ ಒಂದು ಸ್ವಲ್ಪ ಆಗದಿಂದ ಅವರು ಆಡ್ತಾ ಇದ್ದಾರೆ. ಇವರು ತಾರ ಮರ ಕುಣಿತಿದ್ದಾರೆ. ಹೇಗಾಗಿದೆ ಫಂಕ್ಷನ್? ಹೇಗಾಗಿದೆ ಅಂತ ಹೇಳಿ ಹೇಗಾಗಿದೆ ಅಂತ ಹೇಳಿ ಫಂಕ್ಷನ್ ಹೇಗಾಗಿದೆ ಅಂತ ಹೇಳಿ. ಊಟ ಮಾಡಿದ್ರಾ? ಅದೇ ನನ್ನೇನಾದ್ರು ಬಿಟ್ಟು ಊಟ ಮಾಡಬೇಕಿತ್ತು. ನೀವು ಊಟ ಮಾಡಿದ್ರಣ್ಣ? ಯಾರು ಊಟ ಮಾಡಿದ್ದು? ನೀನೇವನ?
ವೆಜ್ ಊಟ ಅಲ್ಲ ಪುಟ್ಟ ಪುಟ್ಟ ಅಂತ ವೆಜ್ ನಾನ್ ವೆಜ್ ಪುಟ್ಟ 2 ಹುಡುಗಿನ ನೋಡಿದೆ ಅಂತ ಯಾವ್ದನ್ನ ಸೆಲೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ ಯಾವ್ದನ್ನ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿ ನೋಡಿದ್ದೆ ಅಲ್ವ ಹೇಳು ಸೀರಿಯಸ್ ಇದು ಮುಖ ಸರಿ ನೋಡುವ 2-3 ಹುಡುಗಿನ ನೋಡ್ತಾ ಇದ್ದ ಆಯ್ತಾ ಯಾವ್ದು ಪದಾಯ್ತಾನೆ ಅಂತ ನೋಡ್ಬೇಕು ಈಗ ನೆಕ್ಸ್ಟ್ ಮದುವೆ ಅವ್ನಿಗೆ ಬೇಗ ಮದುವೆ ಮಾಡ್ತೀವಿ ಬಿಡು ಅದು ಪುಟ್ಟನಿಗೆ ಮುಗಿತಾ ಬಂತು ಇನ್ನೊಂದು 10 ಮಿನಿಟ್ಸಲ್ಲಿ ಸಾಧಾರಣ ಎಲ್ಲ ಜನ ಬಂದು ಹೋದ್ರು ಒಂದು ರೇಂಜಿಗೆ ರಿಲ್ಯಾಕ್ಸ್ ಆಗ್ತುಂಟು ಆಯ್ತಾ ಭಯಂಕರ ಸುಸ್ತಾಗಿದೆ ಅಜ್ಜ ಹೇಗಾಗಿದೆ ಫಂಕ್ಷನ್ ಭಾರಿ ಖುಷಿ ಆಗಿದೆ ಮಗ ಚೆನ್ನಾಗಿದೆ ಅಲ್ಲ ಊಟ ಮಾಡೋದು ಒಂದು ಅದು ಕರೆಕ್ಟ್ ಅಬ್ಸಲ್ಯೂಟ್ಲಿ ಬೇರು ಹೊಸ ಚಿಗುರು ಹಳೆ ಬೇರು ಹೊಸ ಚಿಗುರು ಕರೆಕ್ಟ್ ಹೇಳಿದ್ದಾರೆ ಅದು ಹೌದು ಹಳೆ ಬೇರು ಅಜ್ಜೇರಿ ಹೊಸ ಚಿಗುರು ಈ ಜೋಪು ಇವರೆಲ್ಲ ಹೊಸ ಚಿಗುರು ಅಂತ ನೋಡಿ ಮಾತೆಲ್ಲ ಸೇರಿ ಊಟ ಮಾಡಿದೆ ಕರ್ದಿದ್ಯಾ ನೀನು ಊಟಕ್ಕೆ ಬಂದಿದ್ದ ಏನಾದ್ರು ಉಳ್ದಿದ್ಯಾ ನಮಗೆ ಒಂದು ಸ್ವಲ್ಪ ಇದೆಯಾ ಹೇಳು ಏನೇನು ತಿಂದೆ ನಾವಿವತ್ತು ವೆಜ್ ಅಲ್ಲ ನೀನು ವೆಜ್ ತಿನ್ಬೇಕು ತಾನೆ ಓ ಅವಳು ನೆನ್ನೆ ವೆಜ್ ಲಕ್ಷ್ಮಿ ಇವತ್ತು ಅದರ ಬದಲು ನಮಗೆ ಉಲ್ಟಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಾವು ಈಗ ಎಲ್ಲ ಮುಗಿತಾ ಬಂತು ಊಟಕ್ಕೆ ಎಂತಾದ್ರು ಉಳಿಸಿದಾರೆ ನೋಡ್ಬೇಕಷ್ಟೇ ಎಂತಾದ್ರು ಉಳಿದಿದೆ ನಮಗೆ ಹೇಳಿ ಮತ್ತೆ ಎಂತ ಹೇಗಿತ್ತು ಊಟ ಎಲ್ಲ ಹೇಗಿತ್ತು ಅಂತ ಹೇಳ್ಬೇಕು ಎಕ್ಸ್ಪೀರಿಯನ್ಸ್ ನೀವು ಊಟ ಮಾಡಿ ನೋಡಿದ್ರೆ ಊಟ ಮಾಡಿ ಆಯ್ತು ಎಲ್ಲರೂ ಊಟ ಎಲ್ಲ ಸೂಪರ್ ಇತ್ತು ಬ್ರೋ ತೊಂದರೆ ಇಲ್ಲ ಇವಾಗ ವಿಜಿತ್ ಅಂತ ಹೇಳಿ ಇವಾಗ ಸ್ವಲ್ಪ ಒಳ್ಳೆ ಫುಡ್ಡಿ ಹೇಗಿತ್ತು ಊಟ ಹೇಗಿತ್ತು ರಾತ್ರಿ ಕೂಡ ಮನೆಗೆ ಊಟಕ್ಕೆ ಬರಬೇಕು ಊಟ ಬಾಕಿ ಉಂಟು ಈ ಜಾಸ್ತಿ ರೀಲ್ಸ್ ಮಾಡ್ತದಲ್ಲೇನೆ ನಾನು ವಿಡಿಯೋ ಮಾಡ್ಲಿಕ್ಕೆ ಈಗ ಇಟ್ಕೊಳ್ಳಿ ಕೊಟ್ಟದ್ದು ಇವ ಹೀಗೆ ಹೊರ್ದ ಯಾವ ಇವೆಲ್ಲ ಲೈ ಆಗಲ್ಲ ಅಂದ್ರೆ ಆಗಲ್ಲ ಅನ್ಬೇಕು ಅದು ಬಿಟ್ಟು ನೋಡಿ ಹಿಂದೆ ಯಾವ್ದೆಲ್ಲ ಕಾರ್ ಬರ್ಗನ ಮಾಡ್ಕೊಂಡು ಮೊಬೈಲ್ನ ಈಗ ಇಟ್ಕೊಳ್ಬಿಟ್ಟು ಹೀಗೆ ಅದೆಲ್ಲ ಇದರಲ್ಲಿ ಇಲ್ಲ ಅದು ಯೂಟ್ಯೂಬಲ್ಲಿ ಜನ ನೋಡಿ ವಿಡಿಯೋ ನೋಡೋದು ಬೇಡವಾ ಇವಾಗ ಯಾವನ್ ಗುರಿ ಇವನೆಲ್ಲ ಲೈ ಲೋಪ ನನ್ನ ಮಕ್ಕಳ ಇವನಿಗೆ ಹಾಕ್ಲಿಕ್ಕೆ ಅಂತೇಳಿ ಒಂದೊಂದು ಮುಷ್ಟಿ ಅಕ್ಕಿ ಇಟ್ಕೊಂಡಿದ್ದಾರೆ ಮಾರೆ ವಿಜಿತ್ ಮಾತ್ರ ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ದಾರೆ ಇದೆಲ್ಲ ಎಂತ ಗಂಜಿಡ್ಲಿಕ್ಕೆ ಅಲ್ಲಿ ನೆಕ್ಸ್ಟ್ ವಿಶ್ ಮಾಡ್ಲಿಕ್ಕೆ ನಮ್ಮ ಜವನವರ ಕಾದಿದ್ದಾರೆ ನೋಡಿಲಿ ಸೂರ್ಯ ಬಂದಿದ್ದಾನೆ ಭಯಂಕರ ಬಿಸಿ ಸಹ ಉಂಟು ಸೂರ್ಯ ಬಂದಿದ್ರಿಂದಾಗಿ ಬಿಸಿಯ ಗೊತ್ತಿಲ್ಲ ಬೆಳ್ಳಾರೆ ಬಿಸಿ ಉಂಟಾ ಸೂರ್ಯ ಬಿಸಿ ಇಲ್ವಾ ಬನ್ನಿ ವಿಶ್ ಮಾಡಿ ಮಾರೆ ನಾನು 5 ಸರ್ತಿ ಆಯ್ತು ವಿಶ್ ಮಾಡುದು ಕರೆಕ್ಟ್ ಬರ್ಲು ಮಾಡ್ಲೆಯಾ ತಲೆಗೆ ಹಾಕಿ ಮಾರೆ ನನ್ನ ಫ್ರೆಂಡ್ಸ್ ಗ್ರೂಪು ನನಗೆ ಮತ್ತೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ನೋಡಿ ಇದೊಬ್ಬ ಪಬ್ಜಿ ಫ್ರೆಂಡ್ ಸೂರ್ಯ ಕೌಶಿಕ್ ಇವರೆಲ್ಲ ನೋಡಿದಿರಲ್ಲ ಇಂಟ್ರೊಡ್ಯೂಸ್ ಮಾಡೋದು ಬೇಡ ನಮ್ಮದು ಫ್ಯಾಮಿಲಿಗೆ ಹೊಸ ಮೆಂಬರ್ ಬರ್ತೀವಳು ಇವನು ಯಾರು ಗೊತ್ತಾಯ್ತು ಇವರು ಬಾಮೈದ ನಮ್ದು ಮಚ್ಚಂದು ನಗು ನೋಡು ಕಳ್ಳ ಒಂದು ಲಾಸ್ಟ್ ಇಯರ್ ನಾವೆಲ್ಲ ನಾನು ಮಿಲನೆಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಆರಾಮಾಗಿ ತಿರುಗಾಡ್ತಿದ್ವಿ ಇವಾಗ ಇಬ್ರಿಗೂ ಮದುವೆ ಆಯ್ತು ಮಾರೆ 1 ವರ್ಷ ಗ್ಯಾಪಲ್ಲಿ ಅಲ್ಲ ಬರುತ್ತೆ ಹೆಂಗೂ ಐತೆ ಬಟ್ ಒಂದು ನಾನು ಯೋಚನೆ ಮಾಡಿದೆ ಯಾವ ಥರ ಎಲ್ಲ ಚೇಂಜಸ್ ಇರುತ್ತೆ ಅಂದರೆ ಲಾಸ್ಟ್ ಇಯರ್ ನಾನು ಮಿಲನೆಲ್ಲ ಫುಲ್ಲು ಆರಾಮಾಗಿ ಊರೆಲ್ಲ ಸುತ್ತಾಡ್ಕೊಂಡು ಟ್ರಿಪ್ ಎಲ್ಲ ಹೋಗ್ತಾ ಆರಾಮಾಗಿದ್ವಿ ಇವಾಗ ನೋಡಿ ನಂದು ವೈಫ್ ಇಲ್ಲಿದ್ದಾಳೆ ಅವನದು ವೈಫ್ ಅಲ್ಲಿ ಪಟ್ಟನ ಚೇಂಜ್ ಆಗಿದೆ ಆಯ್ತಾ ಲೈಫು ಎಷ್ಟು ಸ್ಪೀಡಾಗಿ ಅಂದರೆ ಅಪ್ಪ ಅಮ್ಮನ ಜೊತೆ ಹಾಕ್ಕೊಂಡು ನೋಡಿ ಫೋಟೋ ಸೆಷನ್ ಲಕ್ಷ್ಮಿ ರೆಡಿ ಆಗಿದೆ ನಮ್ಮ ಫುಲ್ ಫ್ಯಾಮಿಲಿ ರೆಡಿ ಆಗ್ತಾ ಉಂಟು ಫೋಟೋಗೆ ಫ್ಯಾಮಿಲಿ ಫೋಟೋಗೆ ಅಲ್ಲ ನಮ್ದು ಇಷ್ಟು ದೊಡ್ಡ ಫ್ಯಾಮಿಲಿದು ಫೋಟೋ ತೆಗಿಬೇಕಂದ್ರೆ ಈ ಜಾಗ ಸಾಕಾಗ್ತದೆ ಅವರು ನಾನು ಅದನ್ನೇ ಯೋಚನೆ ಮಾಡ್ತೇನೆ ಸಾಕಾಗ್ತದೆ ಇಲ್ವಾ ಅಂತ ವಾಯ್ಸು ಕಂಪ್ಲೀಟ್ ಹೋಗಿದೆ ಡಮಾರ್ ಗಿರ್ಚಾರಿ ನನ್ನ ವಾಯ್ಸು ಗೈಸ್ ಬನ್ನಿ ಜಾಯ್ನ್ ಆಗಿ ಕೇಕ್ ಕಟಿಂಗಿಗೆ ಬಲೆ ಇದ್ರದ್ದು ಮೀನಿಂಗ್ ವಾಪಸ್ ಹೇಳೋದು ಬೇಡ ಈಗ ತಲ್ವಾರ್ ಫ್ಯಾಮಿಲಿ ಸೆಲೆಬ್ರೇಷನ್ಗೆ ರೆಡಿ ಆಗ್ತಾ ಉಂಟು ನೋಡಿ ಬಾಬೆ ಇದು ಫ್ಯಾಮಿಲಿ ಫ್ರೆಂಡ್ ಎಲ್ಲ ಇವರೆಲ್ಲ ಬೇಕು ಅವರೆಲ್ಲ ನಮ್ದು ಫ್ಯಾಮಿಲಿ ಹೇಳಿ ನಂದು ತಮ್ಮಂದು ಮದುವೆ ಇದು ರಿಸೆಪ್ಷನ್ ನಡೀತಾ ಉಂಟು ಸೊ ನಂದು ನೋಡಿ ನಮ್ಮ ಕಸಿನ್ಸ್
ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಗ್ರೂಪ್ ಫೋಟೋಗೆ ರೆಡಿ ಆಗ್ತದೆ. ಒಮ್ಮೆ ತೋರಿಸಿ ಗ್ರೂಪ್ ಅಂತ ತೋರಿಸಿ ಎಷ್ಟು ಜನ ಇದ್ದಾರೆ ಕೂತ್ಕೊಳ್ಬೇಕು. ಗಣೇಶ್ ಹಿರಿಯ ವ್ಯಕ್ತಿ, ಖಂಡಿತ ಕೂತ್ಕೊಳ್ಬೇಕು. ನಾನೆಲ್ಲಿ ಬ್ರೋ, ನನಗೆ ಎಲ್ಲರ ಸೈಡಲ್ಲಿ ಜಾಗ ಉಂಟಾ? ನಿಂತ್ಕೊಳ್ಳಿ, ನಾನು ಎಂತಿಲ್ಲಿ ಇದ್ದಾರಲ್ಲ ಪರವಾಗಿಲ್ಲ. ಅಷ್ಟೇ ಸೂರ್ಯ ಇದ್ದಾನೆ, ಆಮೇಲೆ ಚಂದ್ರ ಇಲ್ಲ ಬ್ರೋ, ಸೂರ್ಯ ಮಾತ್ರ ಚಂದ್ರ ನಕ್ಷತ್ರ ಎಲ್ಲ ಇಲ್ಲ. ಕೇಕ್ ಕಟ್ ಮತ್ತೇನಾ? ತಿನ್ನು ನಮಸ್ ಮಾಡಬೇಡಿ, ನಮ್ಮದೇ ಮನೆ. ಕಚ್ಚಿದ್ರೆ ನನಸಿಚ್ಚು ನೀವೇ ತಿನ್ಲಿಕ್ಕ? ಓಕೆ, ಚೆನ್ನಾಗಿದೆ. ಹಾಲು ಜಾಸ್ತಿ ನೋಡಲ್ಲ, ತಿನ್ನಿ ಬೇಡ. ಇಷ್ಟು ದೊಡ್ಡ ಫ್ಯಾಮಿಲಿ ಇದ್ರೆ ಅಲ್ಲ, ಇಷ್ಟು ದೊಡ್ಡ ಫ್ಯಾಮಿಲಿ ಇರುವಾಗ ಹೇಗೆ ಮಾರ ಕ್ಯಾಮರಾಮ್ಯಾನ್ ಪರಿಸ್ಥಿತಿ ಪಾಪ. ಮನೆಗೆ ಹೋಗಿ ತಿನ್ನು ಅಂತ ಬೆಕ್ಕಿಗೆ ಊಟನೇ ಹಾಕಿಲ್ಲ. ನೀನು ಬನ್ನಿ ಅಂತ ಮತ್ತೆ ಮದುವೆಗೆ ಬೆಕ್ಕು ಜೊತೆ ಹೋಯ್ತಲ್ಲ, ಕರ್ಕೊ ಬರ್ತಿದ್ದೆ. ಚೆನ್ನಾಯ್ತಾ ಊಟ? ಅಲ್ಲಲ್ಲಿ ಒಂಚೂರು ಸಿಕ್ಕಾಕೊಂಡಿದೆ, ತೆಗಿಲಿದ್ದಾರೆ. ಬೇಗ ತೆಗಿ, ಅಲ್ಲಲ್ಲಿ ಸಿಕ್ಕಾಕೊಂಡಿಲ್ಲ, ಮುಖ್ಯ ಅಲ್ಲ ಎಷ್ಟಾದ್ರು. ಹೇಳಿ, ನಿಮ್ಮ ಶಾಪಿಗೆ ನನ್ನ ವಿಡಿಯೋ ನೋಡಿಬಿಟ್ಟು ಜನ ಬಂದಿದ್ದಾರೆ ಇಲ್ವಾ? ಎಂತ ಅದು ಸಹ ಮಲ್ಲಿಕಕ್ಕನೇ ಹುಡ್ಕೊಂಡು ಬಂದಿದ್ದಾರೆ ಅಂತ ಮಾರೆ. ಆದ್ರೆ ಈಗ ನೋಡಿ, ನಿಂತ್ಕೊಳ್ಳಿ ಮಾರೆ, ಹೇಳಿ. ಸುಳ್ಳಲ್ಲ, ನೋಡು, ನಾವು ಮೊನ್ನೆ ವಿಡಿಯೋ ಮಾಡಿದ್ವಲ್ಲ ಧರ್ಮಸ್ಥಳದಲ್ಲಿ, ಮಲ್ಲಿಕಕ್ಕನ ಹುಡ್ಕೊಂಡು ಬಂದಿದ್ದಾರೆ ಅಂತೆ ಜನ, ನೋಡಿದ್ಯಾ? ಅತ್ತೆ ಬಾಯ್ ಮಾವ, ಬಾಯ್. ಓ, ಹಾಲಿಂದ ಬಂದ್ವಿ ಆಯ್ತಾ. ಹಾಲಲ್ಲೆಲ್ಲ ಆಯಿತು, ಕೆಲಸ ಎಲ್ಲ ಮುಗಿಸಿ ಬಂದ್ವಿ ಮಾರೆ. ಯಾವಾಗ ಬೊಡ್ದೋಗಿದೆ ಆಯಿತಾ. ಕೆಲವು ಉಳಿದ ಐಟಮನ್ನೆಲ್ಲ ಮನೆಗೆ ತಗೊಂಡು ಬಂದು ಮನೆಯಲ್ಲಿ ಎಲ್ಲ ಅದನ್ನು ಎತ್ತಿಸಿ, ಆಮೇಲೆ ಇವತ್ತು ರಾತ್ರಿ ಭಯಂಕರ DJ ಎಲ್ಲ ಉಂಟು. ಅದರಲ್ಲಿ ಆ DJ ಒಂದು ಅಂತಂದರೆ ಮೋಸ್ಟ್ಲಿ DJಯನ್ನು ನಾನು ಅದರಲ್ಲಿ ಅಂದರೆ ಒರಿಜಿನಲ್ ಮ್ಯೂಸಿಕ್ ಇರೋದಿಲ್ಲಲ್ಲ, ಅದರಿಂದಾಗಿ ಮೋಸ್ಟ್ಲಿ ಅಪ್ಲೋಡ್ ಮಾಡ್ಬೋದು ಅಂತ ಸರಿ ಗೊತ್ತಿಲ್ಲ ಆಯಿತಾ ನನಗೆ. ರಾತ್ರಿ ಭಯಂಕರ ಡಾನ್ಸ್ ಉಂಟು. ನಂದು ಮದುವೆ ಟೈಮಲ್ಲಿ ಎಂತಾಗಿತ್ತು ಅಂದರೆ, ಹೌದು, ನಂದು ಡಿನ್ನರ್ ಆಗಿ ಅವತ್ತು ಅತ್ತೆ ಮನೆಗೆ ಒಂದು ಸರ್ತಿ ಹೋಗಿ ಬರೋ ಇನ್ನೊಂದು ಕಾನ್ಸೆಪ್ಟ್ ಇದೆ. ಯಾಕಂದರೆ ನಾನು ಮದುವೆ ಆಗಿದ್ದು ದೇವಸ್ಥಾನದಲ್ಲಿ, ಕಟೀಲ್ ದೇವಸ್ಥಾನದಲ್ಲಿ. ಅದರಿಂದಾಗಿ ನಮಗೆ ಡಿನ್ನರ್ ಆಗಿ ನನಗೆ ಒಂದು ಸರ್ತಿ ಅತ್ತೆ ಮನೆಗೆ ಹೋಗಿ ಬರಲಿಕ್ಕಿತ್ತು ಆಯಿತಾ. ಸೊ ಅವತ್ತು ಹೋಗಿ ಬರೋ ನಾನು 9:30 ಅಷ್ಟೊತ್ತಿಗೆ ಸಾಧಾರಣ ಎಲ್ಲ ಜನ ಖಾಲಿಯಾಗಿದ್ದು. ಸೊ ನನ್ನ ತಮ್ಮನ ಮದುವೆಯಲ್ಲಿ ಆ ಥರ ಆಗಬಾರ್ದು ಅಂತೇಳಿ ಇವತ್ತು ಫುಲ್ಲು ನೋಡಿ ಯಾವ ಥರ ಸೆಟಪ್ ಮಾಡಿದ್ದೇನೆ ಅಂತ ಒಂದು ತೋರಿಸ್ತೇನೆ ನಿಮಗೆ. ರಾತ್ರಿಗೆ ಫುಲ್ಲು DJ ನೈಟಿಗೆ ರಾತ್ರಿ ಫುಲ್ಲು DJ ಎಲ್ಲ ಉಂಟು ರಾತ್ರಿ. ಸೊ ಅದಕ್ಕೆ ತುಂಬ ಕಸಿನ್ಸ್ ಎಲ್ಲ ಉಳ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಬರೀ ಸ್ಯಾಂಪಲ್, ಗಾಡಿಗಳೆಷ್ಟು ನೋಡಿ. ತುದಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಾರ ಗಾಡಿಗಳುಂಟು ರಾತ್ರಿಗೆ ಸ್ಪೆಷಲ್. ಇನ್ನೊಂದು ನೋಡಿ, ಅಲ್ಲಿ ಒಬ್ಬನ ಕೈಯಲ್ಲಿ ಎಂತ ಉಂಟು ಅಂತ ರಾತ್ರಿಗೆ. ಎಂತ ನಾವೇನದು ಲೆಜೆಂಡ್ ಅಂತ ಹೊಸ ಜ್ಯೂಸಾ? ಹಾಂ, ಲೆಜೆಂಡ್ ಅಂತೇಳಿ ಹೊಸ ಜ್ಯೂಸ್ ಅಂತೆ. ನನಗೆ ಗೊತ್ತಿಲ್ಲಪ್ಪ, ನಾನು ಆ ಜ್ಯೂಸ್ ಎಲ್ಲ ಕುಡಿಯೋದಿಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ. ನೀವು ಯಾರಾದರೂ ಆ ಲೆಜೆಂಡ್ ಕುಡಿತೀರೇನ್ರ ಜ್ಯೂಸು? ಅವ್ರ ಮಕ್ಕಳೆಲ್ಲ ಅವ್ರದ್ದೇ ಲೋಕದಲ್ಲಿದ್ದಾರೆ. ಸೊ ಸಿಗುವ, ಇನ್ನು ಸಹ ಭಯಂಕರ ಎಲ್ಲ ಎಂಟರ್ಟೈನ್ಮೆಂಟ್ ಉಂಟು. ಸೊ ಈ ಒಂದು ದಿನದ ವ್ಲಾಗನ್ನು ಒಂದೇ ವಿಡಿಯೋದಲ್ಲಿ ಹಾಕುವಂತ ಎಂಡ್ ಟು ಎಂಡ್ ಎಷ್ಟಾಗ್ತದೆ ಅಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ಆಯಿತಾ. ಮ್ಯಾಕ್ಸಿಮಮ್ ಅಂದರೆ ಎಲ್ಲ ಕವರ್ ಮಾಡಲಿಕ್ಕೆ ಆಗೋದಿಲ್ಲ ಮಾಡಿ ನನಗೆ. ನಾನು ಮದುವೆ ಮನೆಯವರಾಗಿರೋದ್ರಾಗೆ ನನಗೆ ಅಲ್ಲೇ ಓಡಾಟಗಳು ಜಾಸ್ತಿ ಇರ್ತದೆ. ಸೊ ಟ್ರೈ ಮಾಡು, ಎಷ್ಟಾಗುತ್ತೆ ಅಷ್ಟು ಅಪ್ಲೋಡ್ ಮಾಡಲಿಕ್ಕೆ. ಇದೆಂತ ಕಾಸ್ಟ್ಯೂಮ್ ಬ್ರೋ, ಸಕ್ಕತ್ತಾಗಿದೆ. ಇದು ದೇಸಿ ಇಂಡಿಯನ್ ಕಾಸ್ಟ್ಯೂಮ್. ಇದು ಮೇಲೆದು ಬಂದು ವೆಸ್ಟರ್ನ್ ಆಯಿತು, ಕೆಳಗಡೆ ಬಂದು ನಮ್ಮ ಟ್ರೆಡಿಷನಲ್ ಆಯಿತು. ಇದು ಎರಡು ಮಿಕ್ಸ್ ಮಾಡಿದ ಇದು ಬಂದ್ರೆ ಎಲ್ಲರೂ ಮಿಕ್ಸ್ ಆಗ್ತದೆ ಇವಾಗ. ಮಿಕ್ಸ್ ಅಲ್ಲಿ ಇದೆಂತ ಬ್ರೋ, ಮಿಕ್ಸ್ ಅಲ್ಲಿ ಇರೋದು ಲೆಜೆಂಡ್ ಅಂದ್ರೆ ಎಂತ ಬ್ರೋ? ಭಯಂಕರ ಲೆಜೆಂಡಾ? ಲೆಜೆಂಡ್ ಅಂದ್ರೆ ಫುಲ್ ಲೆಜೆಂಡ್. ಅದನ್ನ ಕುಡ್ದ ಮೇಲೆ ಲೆಜೆಂಡ್ ಆಗ್ತಾರ, ಲೆಜೆಂಡ್ಗಳಿಗೆ ಅಂತ ಅದು ಮಾಡಿದ. ಲೆಜೆಂಡಿಗೋಸ್ಕರ ಅದನ್ನ ಕುಡ್ದವರೆಲ್ಲ ಲೆಜೆಂಡ್ಸ್ ಅಲ್ಲ, ಕುಡ್ದವರೆಲ್ಲ ಲೆಜೆಂಡ್ಸ್ ಅಲ್ಲ, ಲೆಜೆಂಡ್ಗಳಿಗೆ ಅಂತಾನೆ ಮಾಡಿದ್ದು ಲೆಜೆಂಡ್. ಅವರು ಅಲ್ಟಿ ಲೆಜೆಂಡ್. ಇಷ್ಟು ಲೆಜೆಂಡ್ ಅನ್ನು ಕುಡಿದ್ರೆ ಯಾರೆಲ್ಲ ಲೆಜೆಂಡ್ಸ್ ಆಗ್ಲಿಕ್ಕೆ ಉಂಟು ಬ್ರೋ ಇವತ್ತು. ನಿಮಗೆ ಬೇಕಂದ್ರ? ಬೇಕು ಯಾರಿಗೆ? ಅದು ಬೇಡಲ್ಲ. ಬಾಯ್ಸ್ ಇದ, ಗರ್ಲ್ಸ್ ಇಲ್ವ ಇವತ್ತು? ಲೇಡೀಸ್ ಕುಕಿಂಗ್ ಇಲ್ಲ, ಓನ್ಲಿ ಬಾಯ್ಸ್ ಇವತ್ತು. ಫುಲ್ಲು ರಾತ್ರಿ ನಮ್ಮ ಕಾರ್ಯಕ್ರಮ ಆಗಿದ್ದರಿಂದ ಎಲ್ಲ ಹುಡುಗರದು ನೋಡಿ. ಒಂದೇ ಒಂದು ಲೇಡೀಸ್ ಇಲ್ಲ ಅಡಿಗೆಗೆ, ಬರೀ ಹುಡುಗರು ಮಾತ್ರ.
ಮತ್ತೆ ಹುಡುಗರು ಮನಸ್ಸು ಮಾಡಿದ್ರೆ ಎಂತ ಸಹ ಮಾಡ್ಲಿಕ್ಕೆ ಆಗ್ತದೆ ಅಂತ. ಇದೆಂತ ಅನ್ನಕ್ಕ? ಇದು ಅನ್ನ ಇದರ ಮೇಲೆ ಒಂದು ಪಾತ್ರ ಇದೆಯಲ್ಲ, ಓಕೆ ಪಾತ್ರ ಇದರ ಮೇಲೆ ಇಟ್ಟು ಇದು ಅನ್ನ ಬಸಿಲಿಕ್ಕೆ. ಓಕೆ, ಬಸಿಯಕ್ಕ ಇದು. ಎಂತ ಮಾಡುದು ನಾಳೆ 5,000 ಜನದ ಅಡಿಗೆ ಉಂಟಂತೆ ಇವನಿಗೆ, ಎಲ್ಲಿ ಹೋಗುದು ಅಂತ ಗೊತ್ತಾಗ್ತಿಲ್ಲ ಅಂತೆ. 5,000 ಜನದ ಅಡಿಗೆ ಮಾಡೋ ಮುಖ ನೋಡಿ ಇಲ್ಲಿ ನಂದು ಮಾವ. ಐಸಿನೆಲ್ಲ ವಾಶ್ ಮಾಡಿಬಿಟ್ಟು ಐಸ್ನ ಪುಡಿ ಮಾಡಿ ಅದನ್ನ ಡೈರೆಕ್ಟ್ ಹಾಕೋದು. ಇವನೊಬ್ಬ ನೋಡಿ ಐಸ್ನ ವಾಶ್ ಮಾಡ್ತಿದ್ದಾನೆ ನೀರು ತಗೊಂಡು. Energy nani badala ba. Yes ba. ವೀಡಿಯೋನ ನಿನ್ನೆ ಎಂಡ್ ಮಾಡಲಿಕ್ಕೆ ಆಗಿಲ್ಲ ಆಯಿತು. ಸೊ ಸುಮಾರು ಲೇಟ್ ಆಗಿತ್ತು, ಸೊ ಸುಸ್ತು ಸಾಗಿತ್ತು. ಸೊ ನಿನ್ನೆ ವೀಡಿಯೋನ ಎಂಡ್ ಮಾಡಲಿಕ್ಕಾಗಿಲ್ಲ. ಸೊ ಇವತ್ತು ಎಂಡ್ ಮಾಡ್ತಿದ್ದೇನೆ ವೀಡಿಯೋನ. ಈ ವಿಡಿಯೋ ನಿಮಗೊಂಥರ ಎಂಟರ್ಟೈನ್ಮೆಂಟು, ಒಂಥರ ಫನ್ ಕೊಟ್ಟಿರುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ನನ್ನ ಎಲ್ಲ ವೀಡಿಯೋಗಳನ್ನ ನೋಡಲಿಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೂ ಚೆನ್ನಾಗಿರೋ ವೀಡಿಯೋನ ಮಾಡಲಿಕ್ಕೆ ನಾನು ಖಂಡಿತ ಟ್ರೈ ಮಾಡ್ತೀನಿ. ಇನ್ನೂ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ವೀಡಿಯೋಗಳೆಲ್ಲ ಬಾಕಿ ಉಂಟು. ಸೊ 1 by 1 ಅಪ್ಲೋಡ್ ಮಾಡುವ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಎಲ್ಲಿ ತನಕ ಬಾಯ್ ಬಾಯ್.